ವಾಯ್ಸ್ ಆಫ್ ಚಿತ್ತಾಪುರ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು RSS ಅನ್ನೋದೊಂದು, ಅದು ಏನಿದೆ RSS ಅನ್ನೋದು, ಅದು ಯಾವ ಸಂಸ್ಥೆ ಅಂತೇಳಿ ಇನ್ನೂ ನಮಗೂ ಗೊತ್ತಾಗಿಲ್ಲ. ಇವತ್ತು ಇಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಸಂಚಲನ ಗಲ್ಲಿ ಗಲ್ಲಿ ಏರಿಯಾ ಮಾಡ್ತೀವಿ ಅಂತೇಳಿ, ಆಮೇಲೆ ಮಾಡ್ತೀವಿ ಅಂತೇಳಿ ಅವರು ಜಿದ್ದು ಕೊಟ್ಟಿದ್ರು. ಅವ್ರು ಆ ಉದ್ದೇಶ ಏನಪ್ಪ, ಅವ್ರು ಅಷ್ಟು ಜಿಂಕೆ ಮಾಡಿ ಅಷ್ಟು ಮಾಡ್ಲೇಬೇಕನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊನ್ನೆ ಪ್ರಿಯಾಂಕ್ ಸಾಹೇಬ್ರು ಮಾನ್ಯ ಸಚಿವರಿಗೆ ಕೊಲೆ ಬೆದರಿಕೆ ಹಾಕ್ತಾರೆ. ಕೊಲೆ ಬೆದರಿಕೆ ಹಾಕ್ಬಿಟ್ಟು ನಿಂದಿಸ್ತಾರೆ. ಅವ್ರನ್ನ ನಿಂದಿಸಿದಂಗೆ ಅವ್ರ ಮನೆಯವ್ರನ್ನ, ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಒಳಗಡೆ ತಗೊಂಡ್ಬರ್ತಾರೆ. ಇದು ಇಷ್ಟು ಅವ್ರದ್ದು ಮನಸ್ಥಿತಿ. ಒಂದು ಸಚಿವರಿಗೆ ಯಾವ ತರ ಮಾತಾಡ್ಬೇಕನ್ನೋದು ಪದ್ಧತಿ ಅವ್ರ ಹತ್ರ ಇಲ್ಲ. ಇದು RSS. ಇವರು ಅದು ಆಗಿದೆ. ಅದಾದ್ಮೇಲೆ ಇಡೀ ಜಗತ್ತಿಗೆ ಗೊತ್ತು ಏನಪ್ಪಾ ಅಂತಂದ್ರೆ, ಇವಾಗ ಸೃಷ್ಟಿ ಹೆಂಗಾಗಿದೆಪ್ಪ ಅಂತಂದ್ರೆ, ಎಲ್ಲರಿಗೂ ಅವ್ರದೇ ಆದಂತ ಒಂದು ಅಭಿಮಾನಿ ಬಳಗ ಇರುತ್ತೆ. ಅವ್ರ ಅಭಿಮಾನಿ ಬಳಗ, ಆಮೇಲೆ ಅವರು ಆರಿಸಿ ಬಂದಿರೋ ಕಾನ್ಸ್ಟಿಟ್ಯೂಷನ್ ಇದು. ಇಲ್ಲೇ ಅವ್ರನ್ನ ಅಷ್ಟು ಬೈದ್ಮೇಲೆ ಜನರು ಯಾವ ತರ ಉದ್ರೇಕವಾಗ್ತಾರೆ ಅಂತ ಹೇಳಿ ಗೊತ್ತು. ಆ ಗೊತ್ತಿದ್ದು ಕೂಡ, ಅಲ್ಲೆಲ್ಲ ಗೊತ್ತಿದ್ದು ಕೂಡ ನಾವು ಅಲ್ಲಿ ಮಾಡ್ತೀವಿ ಅಂತ ಅನ್ನೋದು ಇವ್ರ ದುರುದ್ದೇಶ. ಇವರು ಇಷ್ಟು ದುರುದ್ದೇಶ ಇಟ್ಕೊಂಡು ಮಾಡಿ ಅವ್ರು ಯಾರಿಗೆ ಏನು ಸಂದೇಶ ಕೊಡ್ತಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವರು ಅದು ಲಾಠಿ ಹಿಡ್ಕೊಂಡ್ ಬರೋದು, ಆಯುಧ ಹಿಡ್ಕೊಂಡ್ ಬರೋದು, ಅದು ಏನು ಅವ್ರದ್ದು ಸಂಘಟನೆಗೆ ರಿಜಿಸ್ಟ್ರೇಷನ್ ಇಲ್ಲ. ಸುಮಾರು ಎಲ್ಲ ಅನುಮತಿ ಪಡಿಲಾರ್ದೇನೆ, ಅನುಮತಿ ಇರ್ಲಾರ್ದೇನೆ ಮಾಡ್ಕೊಟ್ ಬಂದಿದ್ದಾರೆ. ಇಲ್ಲ ಅವರು ಸಂವಿಧಾನಕ್ಕೂ ನಂಬಲ್ಲ. ಇವತ್ತು ಭೀಮ್ ಆರ್ಮಿ ಅವ್ರಿಗೆ ಸಂವಿಧಾನ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದೆ. ಇವತ್ತು ಅವರು ಹೈಕೋರ್ಟ್ ಮೆಟ್ಲು ಏರ್ಬೇಕಪ್ಪ ಅಂತಂದ್ರೆ ಅದು ಸಂವಿಧಾನದಿಂದ. ಇದು ಸಂವಿಧಾನ ತಾಕತ್. ಇದು ನಮ್ಮ ಸಾಹೇಬರು ಕೂಡ ಇದೇ ಸಂವಿಧಾನ ಅಡಿಯಲ್ಲೇ ಮಾತಾಡೋದು. ಹಾಗಾಗಿ ಅವ್ರನ್ನ ನಿಂದಿಸ್ತಾರೆ, ಅವ್ರನ್ನ ಬಹಳ ಪ್ರತಿ ಬಾರಿ ನಾನು ಸಂವಿಧಾನ ಅಡಿಯಲ್ಲೇ ಮಾತಾಡೋದು ಅಂತ ಇವರು ಅವ್ರನ್ನ ಅಪೋಸಿಟ್ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಯಾರವರು ಕೊಲೆ ಬೆದರಿಕೆ ಹಾಕ್ತಾರೆ ಓಪನ್ ಆಗಿ. ಇವತ್ತು ನಿಮ್ಮ ಫೋನ್ ಕರೆಗಳೇ ಬರ್ತಾ ಇವೆ, ನಾಳೆ ನಿಮ್ ಮನೆ ತನೂ ಬರ್ತಾರೆ ಅಂತ ಒಂದು ಬೆದರಿಕೆ ಹಾಕ್ತಾರೆ. ಇಂಥ ಸಮಾಜದಲ್ಲಿ, ಇಂಥ ಇದರಲ್ಲಿ ಇವ್ರು ಎಷ್ಟು ಬೆಳೆದಿದೆ ಅಂತಂದ್ರೆ ಇದು RSS. ಅವ್ರು ನಾವು ಮಾಡ್ತೀವಿ ಅಂತಂದ್ರೆ ನಾವು ಇದು ಮಾಡ್ಕೊಂಡ್ಬಿಟ್ಟು, ನಾವು ಎಲ್ಲ ಮಾತಾಡ್ಕೊಂಡ್ಬಿಟ್ಟು, ನಮ್ಮ ಭೀಮ್ ಆರ್ಮಿ ಸಂಘಟನೆಯವರೆಲ್ಲ ಒಂದು ನಿರ್ಧಾರ ಬಂದ್ವಿ, ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ನಾವು ಸಂವಿಧಾನ ಅಡಿಯಲ್ಲಿ ನಾವು ಇದ್ವಿ, ನಾವು ಮಾಡೋಣ. ಇವತ್ತಿನ ದಿನ ಮಾಡ್ಬೇಕಾಗಿತ್ತು, ಪಥಸಂಚಲನ ಮಾಡ್ತಾ ಇತ್ತು. ಇವತ್ತು ಮಾಡ್ಬೇಕಾಗಿತ್ತು. ಇವತ್ತು ಸ್ವಲ್ಪ ತಹಸೀಲ್ದಾರರಿಂದ ರದ್ದಾಯ್ತು. ಅವ್ರದ್ದು ರದ್ದಾಯ್ತು, ನಮ್ದು ರದ್ದಾಯ್ತು. ಹೀಗಾಗಿ ಇವತ್ತು ಕ್ಯಾನ್ಸಲ್ ಆಯ್ತು. ಮುಂದೆ ಹೈಕೋರ್ಟ್ ಹೋಗ್ಬಿಟ್ಟು ನಾವು ಅದನ್ನ ಒಂದು ಡೇಟ್ ತಗೋತೀವಿ. ಡೇಟ್ ತಗೊಂಡ್ಬಿಟ್ಟು ಮತ್ತೆ ಮುಂದೆ ಮಾಡ್ತೀವಿ. ಅವ್ರು ಎಲ್ಲಿ ಮಾಡ್ತಾರೋ ನಾವು ಅಲ್ಲಿ ಮಾಡ್ತೀವಿ. RSS ಅವರಿಗೆ ಪರವಾನಗಿ ಕೊಟ್ಟಿಲ್ಲ ಅಂತ ನಾವೇನಾದ್ರೂ ಪರವಾನಗಿ ನಾವು ಕೊಟ್ಟಿದ್ವಿ, ನಿನ್ನೆ ಕೊಟ್ಟಿದ್ವಿ. ಅವ್ರು ಗಲಿಗೆ ಆಗುತ್ತೆ ಅನ್ನೋದು ಒಂದು ಇದಕ್ಕಿಂತ ಜಿಲ್ಲಾಡಳಿತ ಎಲ್ಲ ಸಮಾಲೋಚನೆ ಮಾಡ್ಬಿಟ್ಟು ಇಲ್ಲ ಇಬ್ಬರಿಗೆ ಕ್ಯಾನ್ಸಲ್ ಮಾಡಿ ಅಂತಂದ್ರು. ಈಗ 2ನೇ ತಾರೀಕು ನಡೀಬೇಕಾದ ಅವ್ರ ಪಥಸಂಚಲನ ದಿವಸ ತಾವು ಏನಾದ್ರೂ ಪ್ಲಾನಿಂಗ್ ಹಾಕೊಂಡಿದ್ವಿ? ನಾವು ಅದೇ ದಿನ ನಾವು ಪ್ಲಾನಿಂಗ್ ಹಾಕೊಂಡಿದೀವಿ. ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ಗೆ ಹೋಗ್ಬಿಟ್ಟು ನಾವು ಅದೇ ದಿನ ನಮಗೂ ಡೇಟ್ ಕೊಡ್ಬೇಕು ಪಥಸಂಚಲನೆ ಮಾಡೋಕೆ, ಭೀಮ ಪಥಸಂಚಲನೆ ಅಂತ ಮಾಡೋಕೆ. ತಾವು ನಮ್ಗೆ ಅದೇ ಡೇಟ್ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತೀವಿ. ನೋಡೋಣ ಕೋರ್ಟ್ ಏನು ಅನ್ನೋಕೆ. ಭೀಮ್ ಆರ್ಮಿ ಪಥಸಂಚಲನಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಪುಷ್ಪಾರ್ಚನೆ ಮೂಲಕ ಸ್ವಾಗತ ಮಾಡ್ತೀವಿ. ಇಲ್ಲ, ನಾವು ಸ್ವಾಗತ ಮಾಡ್ತೀವಿ. ಅವ್ರು ಮಾಡ್ತಾರೆ, ನಾವು ಸ್ವಾಗತ ಮಾಡ್ತೀವಿ. ಅಷ್ಟೇ ಸಂವಿಧಾನ ಅಡಿಯಲ್ಲಿ ಬರ್ಬೇಕು. ನಾವು ಸಂವಿಧಾನಕ್ಕೆ ನಂಬಲ್ಲ, ಅದು ನಂಬಲ್ಲ, ನಮ್ದೇ ಆದಂತ ಒಂದು ಸಿದ್ಧಾಂತ ಇದೆ ಅಂತಂದ್ರೆ ಅದು ಆಗಲ್ಲ. ಅವರು ಬರ್ಲಿ, ನಾವು ಬರೋಣ. ನಾವು ಶಾಂತಿ ರೀತಿಯಿಂದ ಮಾಡ್ತೀವಿ, ಅವರು ಶಾಂತಿ ರೀತಿ ಮಾಡ್ಲಿ. ಅವ್ರು ಯಾವ ತರ ಲಾಠಿ ಅದು ಹಿಡ್ಕೊಂಡು ಬರ್ತಾರೆ, ನಾವು ಆ ತರ ನಮ್ಮ ನೀಲಿ ಧ್ವಜನ ಹಿಡ್ಕೊಂಡು ಬರ್ತೀವಿ. ನಮ್ಮ ಹತ್ರನೂ ಲಾಠಿ ಇದೆ, ಅವ್ರ ಹತ್ರ ಲಾಠಿ ಇದೆ, ನಮ್ಮ ಹತ್ರನೂ ಲಾಠಿ ಇದೆ. ನಾವು ಲಾಠಿ ತಗೊಂಡ್ ಬರ್ತೀವಿ. ಅದು ಅವ್ರು ಯಾವ ರೀತಿ ಮಾಡ್ತಾರೆ ನಾವು ಅದೇ ರೀತಿ ಮಾಡ್ತೀವಿ. ನೀವು RSS ವಿರೋಧ ಮಾಡ್ಲಿಕ್ಕೆ ಅಥವಾ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದನೆ ಮಾಡಿದ್ದೀವಿ? RSS ವಿರೋಧ ಅಂತಂದ್ರೆ ಏನು, ಇವರು ಸಂವಿಧಾನಕ್ಕೆ ನಂಬಲ್ಲ. ಮೊದಲನೇದು ಸಂವಿಧಾನಕ್ಕೆ ನಂಬಲ್ಲ. ನಾವು ಪೂರ್ತಿ ಇಡೀ ಜಗತ್ತೇ ನಮ್ಮ ಇದರಲ್ಲಿದೆ, ನಾವು ಹೇಳ್ದಂಗೆ ಇದು ಮಾಡ್ಬೇಕು ಅಂತ ಅನ್ನೋದೊಂದು ಅವ್ರದೊಂದು ದುರುದ್ದೇಶ ಅಷ್ಟೇ. ನಾವು ಅವ್ರದ್ದು ವಿಚಾರಗಳಿಗೆ ವಿರೋಧ ಇದೀವಿ ಅಷ್ಟೇ. RSS ಅಂತಲ್ಲ, ಏನಲ್ಲ, ಅವ್ರ ವಿಚಾರಧಾರೆ ಏನಿದೆ ಅವಕ್ಕೆ ನಾವು ವಿರೋಧ ಮಾಡ್ತೀವಿ. ನನ್ನ ಹೆಸರು ಉದಯ್ ಖಾಣಿಗೆ ಅಂತ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ. ಯಾಕೆ ಹಮ್ಮಿಕೊಂಡಿದಪ್ಪ ಅಂತಂದ್ರೆ, ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ವಿರುದ್ಧ ಕುಟುಂಬಕ್ಕೆ ಆವರ್ತ ಶಬ್ದಗಳಿಂದ ನಿಂದಿಸಿ RSS ಏನು ಮಾಡಿದಿರ, ಅವರಿಗೆ ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಲಿಕ್ಕಾಗಿ ನಾವು ಆ ಸಚಿವರನ್ನ ಬೆಂಬಲಿಸುವ ಜೊತೆಗೆ
ಭೀಮ ಪಥ ಸಂಚಲನವನ್ನ RSS ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಕಾನೂನು ಹದಗೆಡುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಅದಕ್ಕೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಏನಪ್ಪಾ ಅಂದ್ರೆ ಇಬ್ಬರ ಅನುಮತಿಯನ್ನ ರದ್ದುಪಡಿಸಿ ಈಗಾಗಲೇ RSS ನವರು ಕೋರ್ಟ್ ಮೆಟ್ಲು ಹೈಕೋರ್ಟ್ ಮೆಟ್ಲು ನಾವು ಕೂಡ ಆ ಕಾನೂನು ನಾತ್ಮಕವಾಗಿ ನಾವು ಹೈಕೋರ್ಟ್ ಮೆಟ್ಲೇರಿ ನಾವು ಏನಪ್ಪಾ ಅಂತಂದ್ರೆ ಅವ್ರು ಯಾವ ರೀತಿ ಕಾನೂನಾತ್ಮಕವಾಗಿ ಪಥ ಸಂಚಲನವನ್ನು ಮಾಡ್ತಾರೋ ಅದೇ ರೀತಿ ನಾವು ಕಾನೂನು ಸುವ್ಯವಸ್ಥತೆಯಲ್ಲಿ ಕಾನೂನಿನ ಅನುಮತಿ ಪಡೆದು ನಾವು ಭೀಮ ಪಥ ಸಂಚಲನವನ್ನ ಮಾಡ್ತೇವೆ ಅಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಾಗರಾಜ್ ಮುಡಳೆ ಅಂತ ನಾವು ಭೀಮಾರ್ಮಿ ವಿಭಾಗೀಯ ಅಧ್ಯಕ್ಷರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ.